ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಈ ಗ್ರಹ ಸಂಚಾರ ಅನ್ನೋದು, ಗ್ರಹ ಬದಲಾವಣೆ ಅನ್ನೋದು ಈ ವಿಶ್ವಾವಸುನಾಮ ವರ್ಷದಿಂದ ಆರಂಭವಾಗಿದೆ. ತುಂಬ ಜನಕ್ಕೆ ಗೊತ್ತು, ಯಾಕಂದರೆ ವಿಶ್ವಾವಸು ಆರಂಭದಲ್ಲೇ ಶನಿ ಗ್ರಹ ಸಂಚಾರವನ್ನು ತನ್ನ ಸ್ಥಾನವನ್ನು ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಯಿಸಿದ್ದಾರೆ. ಇನ್ನು ಗುರುಮಹಾಶಯ ಮೇ 15ರಂದು ವೃಷಭರಿಂದ ಮಿಥುನಕ್ಕೆ ಬದಲಾವಣೆಯಾಗುತ್ತಾ, ರಾಹುಗ್ರಹವು ಮೇ 16ರಂದು ಕುಂಭರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ, ಕೇತುಗ್ರಹವು ಸಿಂಹರಾಶಿಗೆ ಮೇ 18ರಂದು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಭಾವಫಲಗಳಿದೆ ಅಂದರೆ, ಯಾವ ಸ್ಥಾನದಲ್ಲಿ ಬಂದಿರುವಂತಹ ಗ್ರಹ ಆ ಸ್ಥಾನಗಳಲ್ಲಿ ಭಾವಗಳಲ್ಲಿ ಯಾವ ರೀತಿ ಪ್ರಭಾವಗಳನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ತುಂಬ ಜನಕ್ಕೆ ಗೊತ್ತು, ತುಂಬ ಜನ ಶನಿ ಮಹಾತ್ಮ, ಬಟ್ ಶನಿ ಮಹಾತ್ಮ ಕರ್ಮಕಾರಕ, ಧರ್ಮಪಾಲಕ. ಅವರು ಪರೀಕ್ಷೆಗಳು ಕೊಡ್ತಾರೆ, ಸಹನೆಯನ್ನು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ, ಒಂದು ಡೆಡಿಕೇಶನ್, ಒಂದು ಡಿಸಿಪ್ಲೈನ್ ಕಲಿಸ್ತಾರೆ. ಆದರೆ ರಾಹು ಕೇತುಗಳು ಒಂದು ಮಾಯೆಯನ್ನು, ಒಂದು ಪಾಪಗ್ರಹಗಳಂತ ಕರೀತಾರೆ, ಛಾಯಾಗ್ರಹಗಳಂತ, ಅಂದರೆ ನಮ್ಮ ನೆರಳಿನ ಥರ ಒಂದು ಮಾಯೆ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಮತ್ತು ಈ ರಾಹು ಕೇತುಗಳು ಸಂಚಾರ ಮತ್ತು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಇರುತ್ತೆ ಅನ್ನುವಂತಹ ಪ್ರಭಾವಗಳನ್ನು, ಫಲಗಳನ್ನು ತಗೊಂಡು ಈ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಬರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆಗಳು ತಿಳ್ಕೊಂಡ್ರೆ ಕೆಲವೊಂದು ವಿಷಯಗಳಲ್ಲಿ ನಿಭಾಯಿಸ್ಬೋದಲ್ವ. ಆದ್ದರಿಂದ ಯಾವ ಫಲಗಳು ಬರುತ್ತೆ, ಯಾವ ವಿಷಯಗಳಲ್ಲಿ ಹುಷಾರಾಗಿರಬೇಕು, ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಈ ಒಂದು ವರ್ಷದ ಕಾಲ, ಅಂದರೆ ಕೇತು ಸಂಚಾರ ನಡೀತಾ ಇರುವಂತಹ ಒಂದು ವರ್ಷದ ಕಾಲ ಈ ದ್ವಾದಶ ರಾಶಿಗಳಿಗೆ ಅದ್ಭುತವಾದಂತಹ ಫಲಗಳು ಕೊಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ಹೇಳುತ್ತಾ, ಈ ದಿನ ಕನ್ಯಾ ರಾಶಿ ಜಾತಕರಿಗೆ ಈ ಕೇತು ಸಂಚಾರದಿಂದ, ಬದಲಾವಣೆಯಿಂದ ಸಿಂಹರಾಶಿಗೆ ಬರುವುದರಿಂದ ಕನ್ಯಾ ರಾಶಿ ಜಾತಕರಿಗೆ ಯಾವ ರೀತಿ ಶುಭ ಫಲಗಳಿದೆ ಅನ್ನುವಂತಹ ವಿಷಯಗಳನ್ನು ನೋಡುವುದಾದರೆ, ಕನ್ಯಾ ರಾಶಿಯವರಿಗೆ ವ್ಯಯ ಭಾವದಲ್ಲಿ, ಅಂದರೆ 12ನೇ ಮನೆಯಲ್ಲಿ, 12ನೇ ಮನೆ ಅಂದರೆ ಗೊತ್ತು, ಅದು ಖರ್ಚುಗಳ ಸ್ಥಾನ, ಪುಣ್ಯಕ್ಷೇತ್ರಗಳ, ದೈವಿಕ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಹೇಳುವಂತಹ ಸ್ಥಾನ ಆಗಿರೋದರಿಂದ ಈ 12ನೇ ಭಾವದಲ್ಲಿ, ವ್ಯಯ ಭಾವದಲ್ಲಿ ಈ ಕೇತು ಸಂಚಾರ ಮಾಡುವುದರಿಂದ ಕನ್ಯಾ ರಾಶಿಯವರಿಗೆ ಈ ಕೇತು ಸಂಚಾರ ವ್ಯಯದಲ್ಲಿ ಇರುವುದು ಅಷ್ಟು ಶುಭಕಾರಕ ಅಲ್ಲ, ಶುಭ ಫಲಗ ಅಲ್ಲ. ಆದ್ದರಿಂದ ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ, ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗುತ್ತೆ. ಮತ್ತು ಯಾವುದು ಆ ವಿಷಯಗಳಂತ ನಾವು ನೋಡುವುದಾದರೆ, ಈ ವರ್ಷ ಕನ್ಯಾ ರಾಶಿಯವರಿಗೆ ಖರ್ಚುಗಳು ಜಾಸ್ತಿ ಮೊತ್ತದಲ್ಲಿರುತ್ತೆ. ಕೆಲವೊಮ್ಮೆ ಎಷ್ಟೇ ಖರ್ಚು ಮಾಡಲೇಬಾರ್ದು ಅಂತ ಒಂದು ವಾರದಲ್ಲಿ 6 ದಿನಗಳ ಕಾಲ ಖರ್ಚನ್ನು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ರೂ 7ನೇ ದಿನ, ವಾರದಲ್ಲಿ ಕೊನೆಯ ದಿನ ಯಾವುದೋ ಒಂದು ರೂಪದಲ್ಲಿ ಅವಶ್ಯಕ ಅಥವಾ ಅನಾವಶ್ಯಕ ಖರ್ಚು ನಿಮ್ಮ ಮೇಲೆ ಬರುತ್ತೆ. ಅಂತ ಮಾಡಲೇಬೇಕಾಗಿರುವಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ಕೇತು ಮಹಾಶಯ ವ್ಯಯದಲ್ಲಿರುವಂತಹ ಸಂದರ್ಭಗಳಲ್ಲಿ ಬರುವಂತಹ ಆದಾಯದಲ್ಲಾಗಿರಲಿ, ಲಾಭಗಳಲ್ಲಾಗಿರಲಿ, ಖರ್ಚುಗಳು ಮಾಡುವಂತಹ ಅವಶ್ಯಕತೆ ಈ ಕೇತುಗ್ರಹ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಇರುತ್ತೆ. ಕೆಲವೊಂದು ಆಕಸ್ಮಿಕವಾಗಿ ಬರುವಂತಹ ಖರ್ಚುಗಳಾಗಿರುತ್ತೆ, ಆರೋಗ್ಯದ ವಿಷಯದಲ್ಲಾಗಿರಲಿ, ಅಥವಾ ಕೆಲವೊಂದು ವಿಷಯಗಳಲ್ಲಿ ಯಾರಿಗಾದರೂ ಇಮ್ಮಿಡಿಯೇಟಾಗಿ ಸಹಾಯ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಾಗಿರಲಿ, ಅಥವಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತಹ ಅಂದರೆ ಇದೆಲ್ಲ ಪ್ಲ್ಯಾನ್ಡ್ ಇರುತ್ತೆ. ಬಟ್ ಸಮ್ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕೆಲವೊಂದು ಖರ್ಚುಗಳನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಆ ರೀತಿ ಅನಾವಶ್ಯಕ ಮತ್ತು ಆಕಸ್ಮಿಕವಾಗಿ ಬರುವಂತಹ ಖರ್ಚುಗಳು ಈ ಸಮಯದಲ್ಲಿ ಬರಬಹುದು, ಮೇ 18ರಿಂದ. ಆದ್ದರಿಂದ ಹೂಡಿಕೆಗಳು ಮಾಡಿಕೊಳ್ಳಿ, ಉಳಿತಾಯಗಳು ಮಾಡಿಕೊಂಡರೆ ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಸಾಲಗಳು ಮಾಡುವಂತಹ ಸಮಸ್ಯೆ ಇರಲ್ಲ, ಈ ಲೋನ್ಗಳು ತಗೊಳ್ಳುವಂತಹ ಸಮಸ್ಯೆಗಳಿರಲ್ಲ, ಬಡ್ಡಿಗಳು ಕಟ್ಟಬೇಕಾಗಿರುವಂತಹ ಸಮಸ್ಯೆ ಇರಲ್ಲ. ಆದ್ದರಿಂದ ಉಳಿತಾಯ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಇನ್ನೊಂದು ಏನಂದರೆ, ಕಂಪಲ್ಸರಿಯಾಗಿ ಪೇ ಮಾಡಲೇಬೇಕು ಅನ್ನುವಂತಹ ಕೆಲವೊಂದು ಖರ್ಚುಗಳು ಆಗಮವಾಗಬಹುದು.
ಅಂದರೆ ಮಿಸ್ ಮಾಡೋಂಗಿಲ್ಲ. ಕೆಲವೊಂದು ಖರ್ಚುಗಳಿರುತ್ತೆ, ನೋಡೋಣ ಯಾರ ಹತ್ರ ಆದರೂ ತಗೊಂಡಿರ್ತೇವೆ, ಈಗ ಟೈಮ್ ಇಲ್ಲ, ಸೊ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಥವಾ ನೆಕ್ಸ್ಟ್ ಇಯರ್ ಕೊಡ್ತೀನಿ ಅನ್ನುವಂತಹ ಖರ್ಚುಗಳು ಬೇರೆ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ವ್ಯಯದಲ್ಲಿ ಕೇತು ಇರುವಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೊಟ್ಟಿರುವಂತಹ ಡೇಟ್ ಒಳಗಡೆ ಅಥವಾ ಈ ದಿನದೊಳಗಡೆ ಪೇ ಮಾಡಲೇಬೇಕು ಅನ್ನುವಂತಹ ಸಿಚುವೇಶನ್ಸು ಬರಬಹುದು. ಆದ್ದರಿಂದ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇದರಿಂದ ಏನಾಗುತ್ತೆ, ಅಯ್ಯೋ ಏನು ಮಾಡಬೇಕೀಗ, ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಆಕಸ್ಮಿಕವಾಗಿ ಕಂಪಲ್ಸರಿ ಪೇ ಮಾಡಲೇಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಸ್ವಲ್ಪ ಒತ್ತಡ ಬರುತ್ತೆ. ಯಾರನ್ನ ಕೇಳೋಣ, ಲೋನ್ ತಗೊಳ್ಳೋಣ, ಸಾಲ ತಗೊಳ್ಳೋಣ, ಈ ರೀತಿ ಯೋಚನೆಗಳು ಬರುತ್ತೆ. ಅಥವಾ ಕೆಲವೊಂದು ವಿಷಯಗಳು ಮನೆಯಲ್ಲಿರುವಂತಹ ಒಡವೆಗಳನ್ನು ಅಡ ಇಡೋ, ಈ ರೀತಿ ಯೋಚನೆಗಳಿಂದ ಸ್ವಲ್ಪ ಒತ್ತಡ ಅನ್ನೋದು ಈ ಹಣಕಾಸಿನ ವ್ಯವಹಾರಗಳಲ್ಲಿ ಇರುತ್ತೆ, ಈ ಖರ್ಚುಗಳ ಮುಖಾಂತರ. ಮತ್ತು ಇದರಿಂದ ಯಾವ ರೀತಿ ಓವರ್ಕಮ್ ಮಾಡಬೇಕು, ಯಾವ ರೀತಿ ರೆಕ್ಟಿಫೈ ಮಾಡಬೇಕು, ಯಾವ ರೀತಿ ಇದರಿಂದ ಹೊರಗಡೆ ಬರಬೇಕು ಅನ್ನುವಂತಹ ವಿಷಯಗಳಲ್ಲಿ ಕೆಲವೊಮ್ಮೆ ಎಲ್ಲ ವಿಷಯಗಳು ಈ ರೀತಿ ಆಗ್ತಾ ಇದೆ. ಸಡನ್ನಾಗಿ ಈ ರೀತಿ ಅಂದರೆ ಎಲ್ಲಿಂದ ತರಬೇಕು, ಎಲ್ಲಿ ಅಡ್ಜಸ್ಟ್ ಮಾಡಬೇಕು ಅನ್ನುವಂತಹ ವಿಷಯಗಳಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಸ್ವಲ್ಪ ಮಾನಸಿಕವಾಗಿ ಕನ್ಫ್ಯೂಷನ್, ಸ್ವಲ್ಪ ಈ ವಿಷಯದಲ್ಲಿ ಸ್ವಲ್ಪ ಆತಂಕಕ್ಕೆ ಒಳಗಾಗ್ತೀರಾ ಅಂತಲೂ ಹೇಳ್ಬೋದು. ಇನ್ನು ಈ ವ್ಯಯದಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದರಿಂದ ಕನ್ಯಾ ರಾಶಿಯವರು ಆರೋಗ್ಯದಲ್ಲಿ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಅನಾರೋಗ್ಯ ಸಮಸ್ಯೆಗಳು ಬರದಂತೆ ಮುಖ್ಯವಾಗಿ ದೈಹಿಕ ವ್ಯಾಯಾಮ ಮಾಡಬೇಕು, ಯೋಗ ಮಾಡಬೇಕು, ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರವನ್ನು ತಗೊಳ್ಳುವಂತಹ ಈ ರೀತಿ ಮಾಡೋದರಿಂದ, ದೈಹಿಕ ವ್ಯಾಯಾಮ ಮಾಡೋದರಿಂದ, ಎಕ್ಸಸೈಸ್ ಮಾಡೋದರಿಂದ ನೀವು ಈ ರೀತಿ ಓವರ್ಕಮ್ ಮಾಡ್ಬೋದು, ಅನಾರೋಗ್ಯ ಸಮಸ್ಯೆಗಳಿಂದ ಓವರ್ಕಮ್ ಮಾಡೋದು. ಮತ್ತು ವಾಹನದಲ್ಲಿ ಹೋಗುವಂಥ ಸಂದರ್ಭಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಸ್ವಲ್ಪ ಹೆಲ್ಮೆಟ್ ಧಾರಣೆ ಮಾಡೋದು, ವೇಗವಾಗಿ ಚಲಿಸೋದು ಅಂತ ನೋಡೋದು, ಈ ದುಶ್ಚಟಗಳಿಗೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸೋದು, ಸೀಟ್ ಬೆಲ್ಟ್ ಇಲ್ಲದೆ, ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ಈ ವರ್ಷ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಯಾಕಂದರೆ ಕೇತು ವ್ಯಯದಲ್ಲಿರುವಂತಹ ಸಂದರ್ಭಗಳಲ್ಲಿ. ಇನ್ನು ಇದರ ಜೊತೆಗೆ ಸ್ವಲ್ಪ ದೈಹಿಕ ಸಮಸ್ಯೆಗಳು, ಪದೇ ಪದೇ ತಲೆನೋವು ಕಾಡೋದು, ವಿಪರೀತವಾದಂತಹ ಶಿರೋಭಾರ, ತಲೆನೋವು ಬರೋದು, ಜ್ವರ ಉಂಟಾಗುವುದು, ಈ ರೀತಿ ಸಮಸ್ಯೆಗಳು, ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ವಿಷಯಗಳಿಂದ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಇನ್ನು ವ್ಯಯದಲ್ಲಿರುವಂತಹ ಕೇತು ಮಹಾಶಯ ಸ್ವಲ್ಪ ದೇವರ ಮೇಲೆ ಭಕ್ತಿಯನ್ನು ಕೊಡ್ತಾರೆ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ದೈವಿಕ ಚಿಂತನೆಯನ್ನು ನೀಡ್ತಾರೆ. ಆದ್ದರಿಂದ ಪ್ರತಿಯೊಂದು ದೇವರು ಗಮನಿಸ್ತಾ ಇರ್ತಾರೆ, ಪ್ರತಿಯೊಂದು ದೇವರು ನೋಡ್ತಾ ಇದ್ದಾರೆ ಅನ್ನುವಂತಹ ಒಂದು ದೇವರ ಮೇಲೆ ನಂಬಿಕೆ, ವಿಶ್ವಾಸ ಅಪಾರವಾಗಿ ಬೆಳೆಯುತ್ತೆ. ಈ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗುವುದು, ತೀರ್ಥಯಾತ್ರೆಗಳಿಗೆ ಹೋಗುವುದು, ಈ ರೀತಿ ಭಾವನೆಗಳು, ಈ ರೀತಿ ಅವಕಾಶಗಳು ನಿಮಗೆ ಭಗವಂತನು ಅನುಕೂಲ ಮಾಡಿಕೊಡ್ತಾರೆ. ಇನ್ನು ಜಾಸ್ತಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನುವಂಥ ವಿಷಯಗಳಲ್ಲಿ ಈ ಜೂಂಬಾ ಕ್ಲಾಸಸ್ ಅಂತ ಹೇಳಿಬಿಟ್ಟು ಜಾಯ್ನ್ ಆಗೋದು, ಅಥವಾ ಈ ಎರೋಬಿಕ್ಸ್ ಕ್ಲಾಸಸ್ಸಲ್ಲಿ ಜಾಯ್ನ್ ಆಗೋದು, ಜಿಮ್ಮಲ್ಲಿ ಜಾಯ್ನ್ ಆಗೋದು, ಡೈಲಿ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಆರೋಗ್ಯವನ್ನು ಚೆನ್ನಾಗಿಡಬೇಕು ಅನ್ನುವಂತಹ ಒಂದೊಂದು ದೇಹದ ಆರೋಗ್ಯದ ಮೇಲೆ ಜಾಸ್ತಿ ಫೋಕಸ್ ಮಾಡುವಂತಹ ಆಲೋಚನೆಗಳಾಗಿರಲಿ, ಅಥವಾ ವೈದ್ಯರು ಕೊಟ್ಟಿರುವಂತಹ ಸಲಹೆಗಳ ಮೇರೆಗೆ ನೀವು ಈ ವಿಷಯಗಳ ಮೇಲೆ ನೀವು ಜಾಸ್ತಿ ಆಸಕ್ತಿಯನ್ನು ತೋರಿಸ್ತೀರಾ. ಇನ್ನು ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನೋದು ಕಮ್ಮಿ ಆಗುತ್ತೆ. ಡೈಲಿ ಇದೇ ವರ್ಕ್ ಅಲ್ಲ, ಪಾಪ ಅಲ್ಲಿಗೆ ಹೋಗಿ ಸಾಯಂಕಾಲ ಬರಬೇಕು, ಡೈಲಿ ಇದೇ ವರ್ಕೆ, ಸ್ವಲ್ಪ ಬದಲಾವಣೆ ಇದ್ದರೆ ಚೆನ್ನಾಗಿರುತ್ತೆ. ಒಂಥರ ಮನಾಟನಿ ಒಂಥರ ಬಂದುಬಿಟ್ಟಿದೆ, ಒಂಥರ ಬೋರ್ ಆಗ್ತಾ ಇರುತ್ತೆ ಅನ್ನುವಂತಹ ಸಂದರ್ಭಗಳಿಂದ ಸ್ವಲ್ಪ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಆಸಕ್ತಿ ಮತ್ತು ಕಾನ್ಸಂಟ್ರೇಷನ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ಊಟ ನೀಡೋದೇ ಅದು, ಆದಾಯ ಕೊಡೋದೇ ಅದು. ಆದ್ದರಿಂದ ಸ್ವಲ್ಪ ನೀವು ಈ ಉದ್ಯೋಗದ ವಿಷಯದಲ್ಲಿ ನೀವು ಶ್ರದ್ಧೆಯಿಂದ ಕೊಟ್ಟಿರುವಂಥ ಕೆಲಸಗಳನ್ನು ಜವಾಬ್ದಾರಿಯಿಂದ ಆವತ್ತಿನ ಕೆಲಸ ಆವತ್ತೇ ಕ್ಲಿಯರ್ ಮಾಡೋದರಿಂದ, ಆ ದಿನ ಕಂಪ್ಲೀಟ್ ಮಾಡೋದರಿಂದ ಒತ್ತಡಗಳನ್ನು ನೀವು ಕಮ್ಮಿ ಮಾಡ್ಕೋಬಹುದು. ಇನ್ನು ಮುಖ್ಯವಾಗಿ ಈ ವರ್ಷ ವ್ಯಯಭಾವದಲ್ಲಿರುವಂತಹ ಕೇತು ಮತ್ತಷ್ಟು ಶುಭ ಫಲಗಳು ಕೊಡಬೇಕು. ಈ ಕೊಡುವಂತಹ ಪ್ರತಿಕೂಲ ಫಲಗಳಿಂದ ಉಪಶಮನ ಪಡೆಯಬೇಕು ಅಂದರೆ ನೀವು ಕೇತುಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಬೀಜ ಮಂತ್ರವನ್ನು
ಪ್ರತಿದಿನ 108 ಬಾರಿ ನೀವು ಪಾರಾಯಣ ಮಾಡುತ್ತಾ ನಿಮ್ಮ ಕೆಲಸ ಕಾರ್ಯಗಳಿಗೆ ತರಳೋದು, ಈ ರೀತಿ ಮಾಡ್ಕೊಳ್ತಾ ಇದ್ದರೆ, ಪ್ರತಿದಿನ ಈ ರೀತಿ ಮಾಡ್ಕೊಳ್ತಾ ಕೇತುಗೆ ಸಂಬಂಧಪಟ್ಟಿರುವಂಥ ಶ್ರೀ ಮಹಾಗಣಪತಿ ಆರಾಧನೆಯನ್ನು ಮಾಡುತ್ತಾ ಆ ಮಹಾಗಣಪನ ಆಶೀರ್ವಾದದೊಂದಿಗೆ ಈ ಬರುವಂತಹ ದಿನಗಳಲ್ಲಿ ಆರೋಗ್ಯ, ಐಶ್ವರ್ಯ, ಯಶಸ್ಸು ನಿಮ್ಮದಾಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ರಾಶಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.